ಮುಂದೆ ಹೇಗೆ ಕಾಣ್ತಿದೆ ಎಲ್ಲ ನಿಮಗೆ. ಇನ್ನೂ ಟಾಪ್ಗೆ ಹೋಗ್ತೀವಿ ಮನೆ, ಟಾಪ್ಗೆ ಹೋದಾಗ ಇನ್ನೂ ವ್ಯೂ ಸಾಕಾಗಿರುತ್ತೆ. ದಾರಿ ತಪ್ಪಿ ಅದು ಬೇರೆ ಜಾಗಕ್ಕೆ ಬಂದುಬಿಟ್ಟಿದ್ವಿ. ಈಗ ಅಲ್ಲಿಂದ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ದಾರಿ ಹುಡ್ಕೊಂಡು. ಹಲೋ, ಹಾಯ್, ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದ ಈ ದಿನ ನಾವು ಹೋಗ್ತಿರೋ ನಮ್ಮ ಪಯಣ ಬಂದು ಚನ್ನಪಟ್ಟಣ ತಾಲೂಕಲ್ಲಿರುವ ಅನಿಯೂರು ಮತ್ತು ಸಿಂಗಾಜಿಪುರ ಮಧ್ಯದಲ್ಲಿರುವ ದೇವಸ್ಥಾನ. ಅದು ಶ್ರೀ ಗವಿ ರಂಗನಾಥ ಸ್ವಾಮಿ ಅಂತ. ಅಲ್ಲಿಗೆ ಈ ದಿನ ನಮ್ಮ ಪಯಣನ ಬಳಸಿದ್ದೀನಿ. ಅಲ್ಲಿನ ವಿಶೇಷತೆ ಏನಂದರೆ, ರಂಗನಾಥನು ಅಲ್ಲಿ ಲಿಂಗದ ರೂಪದಲ್ಲಿ ಮೂಡಿರೋದಂತೆ. ಆ ಸ್ಥಳಕ್ಕೆ ನಾವು ಇವತ್ತು ಹೋಗ್ತಿರೋದು. ಬನ್ನಿ ಮುಂದೆ ಹೋಗ್ತಾ ಆ ಗುಡಿ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾಣ. ಅಂದರೆ ಆ ಗುಡಿ ಬಗ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ, ಅದು ವಿಶೇಷತೆ ಏನು, ಆ ಪ್ಲೇಸ್ ಹೇಗಿದೆ. ಅದು ಹಾಗೆ ಬೆಟ್ಟದ ಮೇಲಿರೋ ಪ್ಲೇಸ್. ಅದು ಒಳ್ಳೆ ವ್ಯೂವಿಂಗ್ ಪಾಯಿಂಟ್ ಇದೆ, ಸನ್ಸೆಟ್ಟು ಸನ್ವ್ಯೂ ಎಲ್ಲ ಮಸ್ತಿದೆ. ಬನ್ನಿ ಆ ಪ್ಲೇಸಿಗೆ ಹೋಗೋಣ, ಹೇಗಿದೆ ನೋಡೋಣ. ವೀಕೆಂಡ್ ಬಂತು ಅಂದರೆ ಫುಲ್ಲು ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ಬೆಂಗಳೂರು ಟು ಮೈಸೂರು ಸೂಪರ್ ಫಾಸ್ಟ್ ಹೈವೇ ಅಂತ ಮಾಡಿದಾರಂತೆ. ಆದರೂ ಜನ ಟೋಲ್ ಕಟ್ಟೋಕ್ಕಾಗದೆ ಇದೇ ರೋಡಿಗೆ ಬರ್ತಾರೆ. ಇನ್ನೇನು ಗುರು, ಟೋಲ್ ರೈಟ್ನ ಅಷ್ಟೊಂದು ಮಾಡಿದ್ರೆ ಯಾವಂತಾನೆ ಹೋಗ್ತಾನಲ್ಲಿ, ಅದಕ್ಕೆಲ್ಲ ಇಲ್ಲಿ ಬರ್ತಾರೆ. ನೋಡಿ, ಎಲ್ಲ ಬೆಂಗಳೂರಿಂದ ಬಂದಿರೋ ಎಲ್ಲೋ ಬೋಟ್ಸ್ ಆಗ್ಬೋದು, ಬೇರೆ ಕಾರ್ ಆಗ್ಬೋದು, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಹೋಗ್ತಿದ್ದಾರೆ. ಟೋಲ್ ಪ್ರೈಸ್ಗೆ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು, ಅಷ್ಟಿದೆ. ಅದಕ್ಕೆ ಜನ ದುಡ್ಡು ಉಳ್ಸೋಣ ಆಗ್ಬಿಟ್ಟು ಈ ರೋಡಿಗೆ ಬರ್ತಾರೆ. ಇವತ್ತು ಚನ್ನಪಟ್ಟಣ ತುಂಬ ಬರೀ ಬ್ಯಾನರ್ಗಳೇ. ನೋಡಿ, ನಿಮ್ಗೆ ಕಾಣ್ತಿರ್ಬೋದು, ಒಂದೊಂದು ಪಿಲ್ಲರ್ಗೂ ಬರೀ ಬ್ಯಾನರ್ಗಳೇ ಕಟ್ಟವ್ರೆ. ಚನ್ನಪಟ್ಟಣದಲ್ಲಿ ಇವತ್ತು ಏನಂದರೆ, CM ಸಿದ್ದರಾಮಯ್ಯ ಹಾಗೂ DK ಬ್ರದರ್ಸ್ ಇಬ್ಬರು ಬರ್ತಿದ್ದಾರೆ. ಯಾಕಂದರೆ ಇವತ್ತು ಕೃತಜ್ಞತಾ ಸಮಾರಂಭ ಅಂತೆ. CP ಯೋಗೇಶ್ವರ್ ಅವರು ಗೆದ್ದಿರೋದಕ್ಕೆ ಇವತ್ತು ಕೃತಜ್ಞತೆಯನ್ನು ಜನಗಳಿಗೆ ಹೇಳಕ್ಕೆ ಬರ್ತಾವ್ರಪ್ಪ. ಎಲ್ಲರೂ ನಿಂತ್ಕೊಂಡು ಅವ್ರು ಏನೇನು ಹೇಳ್ತಾರೆಲ್ಲ ಕೇಳಿಸ್ಕೊಳ್ಳಿ ದಯವಿಟ್ಟು. ಕೃತಜ್ಞತೆನ ಪಡೀರಿ. ಅಷ್ಟೊಂದೇ ಪಡೆಯೋಕ್ಕಾಗೋದು, ಇನ್ನೇನು ಪಡೆಯೋಕ್ಕಾಗಲ್ಲ. ನಾವು ಓಟ್ ಆಗಿರೋ ಇದಕ್ಕಾರೋ ಕೃತಜ್ಞತೆ ಏನಾದ್ರು ಪಡೀರಿ. ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬರುವ ವಾಹನಗಳಿಗೆ ಪಾರ್ಕಿಂಗ್ ನೋಡಿ, ಇಲ್ಲೋಗೆಲ್ಲ ಪಾರ್ಕ್ ಹಾಕಿ ಇಲ್ಲೆಲ್ಲರ ಪ್ರೋಗ್ರಾಮ್ ಮಾಡ್ತಾರೆ ನೋಡ್ಕೊಳ್ಳಿ. ತಲೆಗೆ 100 ರೂಪಾಯಿ ಬಿರಿಯಾನಿ ಕೊಟ್ಟಿರ್ತಾರೆ, ಬಂದು ತಿನ್ಕೊಳ್ಳಿ, ಪ್ರೋಗ್ರಾಮ್ ನೋಡ್ಕೊಳ್ಳಿ. ಏನು ಪಾಪ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗಂತೂ ತುಂಬ ಕಷ್ಟ ಇವತ್ತು ಬಿಸಿಲಲ್ಲಿ. ಐ ಥಿಂಕ್ ಮಹದೇಶ್ವರ ದೇವಸ್ಥಾನ ಹತ್ರನೇ ಪ್ರೋಗ್ರಾಮ್ ಇರೋದು ಇವತ್ತು. ಚನ್ನಪಟ್ಟಣ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ನಡೀತಿರೋದು. CM ಬರ್ತಾ ಅಂದರೆ ಏನು ಪೊಲೀಸ್ಗಳ ಸಿಬ್ಬಂದಿ ರೋಡ್ಗೂ ಮೀಟ್ರಿಗೂ ನಿಂತವ್ರು ಪಾಪ. ಇದು ಎಲ್ಲಿಂದ ಸ್ಟಾರ್ಟ್ ಆಗಿರೋದು ಅಂದರೆ, ಚನ್ನಪಟ್ಟಣ ಎಂಟ್ರೆನ್ಸ್ ಕೆಂಗಲ್ ಬಿಟ್ಟು ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಅಲ್ಲಿಂದನೂ ಬಂತು ಇಲ್ಲಿ ಮಂಗಳೂರು ಕೆರೆ ತನಕನೂ ಇದ್ದಾರೆ ಅನಿಸುತ್ತೆ ಪಾಪ. ಮೀಟ್ರಿಗೂ ಒಬ್ಬರು ಇದ್ದಾರೆ ಪಾಪ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ, ಅದು ಹುಡುಗಿ ಹಿಂದೆ ಹೋದರೆ ಗೋಳು, ಬಸ್ ಹಿಂದೆ ಹೋದರೆ ಧೂಳು ಅಂತ. ಎಕ್ಸಾಂಪಲು ಮುಂದೆ ಕಾಣಿಸ್ತಿದೆ ನೋಡಿ, ಇಷ್ಟು ಧೂಳು. ಮತ್ತು ನಿಮ್ಗೆ ಅನಿಸ್ಬೋದು, ಇವನು ಯಾಕೆ ಬರೀ ದೇವಸ್ಥಾನಗಳು, ಬೆಟ್ಟಗಳು, ಗುಡ್ಡಗಳು ಅಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಅಂತ ಅಲ್ವಾ. ಬಟ್ ಏನಂದರೆ, ನಮ್ಮೂರ ಅಕ್ಕಪಕ್ಕದಲ್ಲಿರೋದು, ನಮ್ಮೂರಲ್ಲಿರೋದು ಫಸ್ಟ್ ಆಫ್ ಆಲ್ ನಾವು ಹೋಗಿ ನೋಡಿ ಅದ್ರ ಪ್ರಸಿದ್ಧತೆ ಆಗಿರ್ಬೋದು, ಅದು ವೈಶಿಷ್ಟ್ಯತೆ ಆಗಿರ್ಬೋದು ನಾವು ತಿಳ್ಕೊಬೇಕು. ಅದಾದಮೇಲೆ ಬೇರೆಯವ್ರಿಗೆ ತಿಳಿಸ್ಬೇಕು. ನಮ್ಮೂರಲ್ಲಿ ಏನೇನಿದೆ ಫಸ್ಟು ನಾವು ನೋಡೋಣ, ಅದಾದಮೇಲೆ ಪಕ್ಕದೂರ್ಗೆ ಹೋಗೋಣ. ಈಗ ನಮ್ಮೂರಲ್ಲಿ ಏನೇನಿದೆ ಅದನ್ನು ಫಸ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿರೋದು ಅದೇ. ಫಸ್ಟು ನಮ್ಮೂರಲ್ಲಿ ಏನೇನಿದೆ ಅದನ್ನು ನೋಡೋಣ, ಅದಾದಮೇಲೆ ಹೊರಗೆ ಕಾಲಿಡೋಣ ಅಂತ. ಇನ್ನು ನಿಮ್ಮೂರಲ್ಲಿ ಏನಾದರೂ ಪ್ರಸಿದ್ಧವಾಗಿರೋ ಸ್ಥಳ ಇರ್ಬೋದು, ಈ ಥರ ಬೆಟ್ಟದಲ್ಲಿರೋ ದೇವಸ್ಥಾನ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಯಾವುದಾರು ಇದ್ದರೆ ಕಾಮೆಂಟ್ ಮಾಡಿ, ನಿಲ್ಲಿಸ್ಕೊಟ್ರೆ ನಾನು ವಿಸಿಟ್ ಮಾಡಿ ಅಲ್ಲಿ ಏನಿದೆ ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ.
ಅಂಥ ಪ್ರಸಿದ್ಧತೆ ಇರೋದು ಅಂಥ ಪ್ಲೇಸ್ ಏನಾದ್ರು ಇದ್ದರೆ, ಎಕ್ಸ್ಪ್ಲೋರ್ ಮಾಡೋ ಅಂಥ ಪ್ಲೇಸ್ಗಳೇನಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಿಮ್ಮೂರ ಅಡ್ರೆಸ್ ಕೊಡಿ, ಬಂದು ಸಾಧ್ಯವಾದಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಹೇಳ್ತಾ ಈಗ ನಾವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಊರು ಸಿಂಗರಾಜಿಪುರದಿಂದ ಇಲ್ಲಿ ರೈಟಿಗೆ ತಗೊಂಡು ಬೆಟ್ಟಕ್ಕೆ ದಾರಿ ಇದೆ, ನಿಮಗೆ ಮೇಲೆ ಕಾಣಿಸ್ಬೋದೇನೋ. ಇಲ್ಲಿಂದ ರೈಟಿಗೆ ತಗೋಬೇಕು ನಾವೀಗ. ರೈಟಿಗೆ ತೊಗೊಂಡು ಬೆಟ್ಟಕ್ಕೆ ದೇವಸ್ಥಾನಕ್ಕೆ ದಾರಿ. ಬನ್ನಿ ಹೋಗೋಣ. ಇಲ್ಲಿಂದ ನಾವು ಬೆಟ್ಟನ ಹತ್ತುತ್ತಾ ಇದ್ದೀವಿ. ಮೇಲೆ ಕಾಣಿಸಿ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಇಂದ ಗೇಟ್ ಇದೆ, ಆದ್ದರಿಂದ ಇಲ್ಲಿಂದ ಕೈ ಮುಗಿದು ಇಲ್ಲಿಂದ ನಾವು ಮುಂದಕ್ಕೆ ಹೋಗ್ಬೇಕು. ಆಲ್ರೆಡಿ ನಾವು ಬೈಸ್ ಬಂದು ನಿಲ್ಲಿಸಿದ್ರೆ ಈಗ ಇಲ್ಲಿಂದ ಹೋಗೋಣ. ಅಲ್ಲಿಂದ ನಾವು ದೇವರ ಅಂದರೆ ಸ್ವಾಮಿಯವರ ಪಾದರೆ ಸ್ಥಳದಿಂದ ಕೈ ಮುಕ್ಕೊಂಡು ಈಗ ಬೆಟ್ಟನ ಹತ್ತಿಸ್ತಾ ಇದ್ದೀವಿ ಗಾಡೀಲಿ. ಹಂಗೆ ನೋಡಿ ವ್ಯೂ ಇದೆ ಮುಂದೆ, ಹೇಗಿರುತ್ತೆ ವ್ಯೂಸ್ ಎಲ್ಲ. ರೋಡಂತೂ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಆಲ್ರೆಡಿ ಎಷ್ಟೋ ಜನ ಬಂದು ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಬರೋದೆಲ್ಲ ಭಕ್ತಾದಿಗಳಿಂದ ವೀಕೆಂಡಲ್ಲಿ ಕಪಲ್ಸ್ ಅನ್ಸುತ್ತೆ ಜಾಸ್ತಿ. ಮಸ್ತು ಪ್ಲೇಸು ನೋಡಿ, ಊರುಗಳೆಲ್ಲ ಹೆಂಗೆ ಕಾಣಿಸ್ತಿದೆ ಇಲ್ಲಿಂದ. ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ. ಇನ್ನೊಂದು ಸ್ಟೆಪ್ಪು ಮೇಲ್ಕ್ಕೆ ಹೋದರೆ ಇನ್ನು ವ್ಯೂ ಸಕ್ಕದಾಗಿರುತ್ತೆ, ಆವಾಗ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೆಲ್ಲ ಬೇಲಿ ಬೆಳ್ಕೊಬಿಟ್ಟಿದೆ. ಮುಂದೆ ಎಲ್ಲ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸೋಣ ಅಂದರೆ ಸಖತ್ ಪ್ಲೇಸ್ ಮಾತ್ರ ಅವರು. ವೀಕೆಂಡಲ್ಲಾಗಲಿ ವೀಕ್ ಡೇಸಲ್ಲಾಗಲಿ ವಿಸಿಟ್ ಮಾಡೋಕ್ಕೆ ಮಸ್ತು ಪ್ಲೇಸು. ಇನ್ನು ಮಳೆ ಟೈಮಲ್ಲಿ ಬಂದರೆ ಇಲ್ಲಂತೂ ವೆದರ್ ಅಂತೂ ಸಗದಾಗಿ ಕಾಣುತ್ತೆ. ಮಳೆ ಬರಬೇಕಾದ್ರೆ ಬಂದರೆ ನಾವೆಲ್ಲೋ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಅನ್ನೋ ಫೀಲೇ ಆಗುತ್ತೆ ನಿಮಗೆ. ಅಷ್ಟು ಫುಲ್ಲು ಗ್ರೀನರಿ ಇರುತ್ತೆ, ಎಲ್ಲ ಸುತ್ತಮುತ್ತ ಬೆಟ್ಟಗಳಲ್ಲೂ ಫುಲ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ಪ್ಲೇಸ್ ಅಂತೂ ಮಸ್ತಾಗಿರುತ್ತೆ. ಫೈನಲಿ ನಾವು ಬೆಟ್ಟ ಹತ್ತು ದೇವಸ್ಥಾನದ ಬಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟು ದೂರದಲ್ಲಿ ದೇವಸ್ಥಾನ ಇರೋದು. ಬನ್ನಿ ಅಲ್ಲಿಗೆ ಹೋಗೋಣ. ಮುಂದೆ ನೋಡಿ, ಮುಂದೆನೂ ಅಷ್ಟೇ ತುಂಬ ಬೆಟ್ಟಗಳಿವೆ. ಒಳ್ಳೆಯ ಪ್ಲೇಸ್ ಇದು. ಮಾರ್ನಿಂಗ್ ಬಂದರೆ ಒಳ್ಳೆಯ ಫಾಗ್ ಇರ್ತಿತ್ತು, ಬಟ್ ನಾವು ಈ ಸರಿ ಯಾಕೋ ಮಾರ್ನಿಂಗ್ ಬೇಗನೆ ಬರೋಕ್ಕಾಗಲಿಲ್ಲ. ಆದರೂ ಬಂದಿದ್ವಿ. ಬನ್ನಿ ಹೋಗೋಣ. ಆದರೂ ತುಂಬ ಬಿಸಿಲಾಯಿತು, ಜನನೂ ತುಂಬ ಬಂದಿದ್ದಾರೆ ಆಲ್ರೆಡಿ. ನಮ್ಮ ಹತ್ರ ನೆರಳಲ್ಲಿ ಹಾಕೋಣ ಅಂದರೆ ನೆರಳೇ ಕಾಣಿಸ್ತಿಲ್ಲ. ಅಲ್ಲಿಂದ ನಮ್ಮ ರಥನ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಫಸ್ಟು ದೇವಸ್ಥಾನ ಹೋಗೋಣ, ಅದಾದಮೇಲೆ ಇಲ್ಲಿ ಇನ್ನೊಂದೇನೋ ಸ್ಥಳ ಐತಂತೆ, ಅದಾದಮೇಲೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ತೀನಿ. ಫಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಬಿಡೋಣ. ಅಲ್ಲಿಂದ ನಾವೀಗ ದೇವಸ್ಥಾನ ಬಳಿ ಬಂದಿದ್ದೀವಿ. ನಾವು ದೇವಸ್ಥಾನ ಓಪನ್ ಇಲ್ಲ, ವೆಯ್ಟ್ ಮಾಡ್ತಿದ್ದೀವಿ, ಎಲ್ಲ ಬಂದಿದ್ದಾರೆ. ಬನ್ನಿ ನಿಮಗೆ ಔಟ್ಲುಕ್ ಚೆನ್ನಾಗಿದೆ ತೋರಿಸ್ತೀನಿ.
ಟೆಂಪಲ್ ಫ್ರಂಟ್ ಇಂದ ಕಾಣೋ ವ್ಯೂ ಇದು. ಬನ್ನಿ, ಫುಲ್ಲು ಟಾಪ್ ವ್ಯೂ. ಓಂ ಭಗವತಿ ರಂಗನಾಥಾಯ ಶ್ರೀನಿವಾಸಾಯ ಲಕ್ಷ್ಮೀ ಸ್ವಾಮಿ ನಮಸ್ತೆ. ಸ್ವಾಮಿ ನಿಮ್ಮ ಹೆಸರು? ಚೆನ್ನಕೇಶ್ವರ ಗವಿರಂಗ ಸ್ವಾಮಿ ಅರ್ಚಕರು, ಪ್ರಧಾನ ಅರ್ಚಕರು. ಯಾವ ಊರು ಸ್ವಾಮಿ ನಿಮ್ಮದು? ಸಿಂಗರಾಜಪುರ. ಸ್ವಾಮಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ಪೂಜೆ ಮಾಡ್ತಿರೋದು? ಸಿಂಗರಾಜಪುರ, ಅನಿಯೂರು, ಕೋಡಿಯೂಸಳ್ಳಿ 3 ಗ್ರಾಮಕ್ಕೆ ಸೇರಿರುವಂಥ ದೇವಸ್ಥಾನ. ಇದು 1900 ಸುಮಾರು 1500-600 ವರ್ಷ ಇತಿಹಾಸ ಇದೆ. ಇತಿಹಾಸದ ಪುಸ್ತಕವಾದದ್ದು. ಇದು ಶುಂಭು ಮಹರ್ಷಿಗಳ ಬಂದು ತಪಸ್ಸು ಮಾಡಿರುವಂಥ ಸ್ಥಳ. ಅದಕ್ಕೆ ಲಿಂಗ ರೂಪದಲ್ಲಿರುವಂಥ ಉದ್ಭವ ರಂಗನಾಥ ಅಂತ ಮಾಂಡವಿ ಋಷಿಗಳು ಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದೇ ಇದು ರಂಗನಾಥ ಎದುರುಗಡೆ ಕಾಣ್ತಾ ಇರೋದು. ಆ ಕಡೆ ಲಕ್ಷ್ಮೀದೇವಿ ದೇವಸ್ಥಾನ ಇದೆ, ಈ ಕಡೆ ಆಂಜನೇಯ ದೇವಸ್ಥಾನ ಇದೆ, ಈ ಕಡೆ ಪಾತ್ರೆ ಇದೆ. ಇಲ್ಲಿ ದೇವಸ್ಥಾನದ ಎದುರುಗಡೆ ಇಲ್ಲ. ಇಲ್ಲಿ ವಿಶೇಷ ಏನು ಅಂದ್ರೆ ಇದು ದೇವಸ್ಥಾನದ ಎದುರುಗಡೆ ಇಲ್ಲ, ಬಿರುಡೆ ಕಂಬ, ಇದ್ರ ಕಂಬ ಅಲ್ಲಿ ಪಕ್ಕದಲ್ಲಿದೆ. ಅದು ಬಿಟ್ಟರೆ ಪಾದರೆ, ಅದು ಬಿಟ್ಟರೆ ಭೈರವೇಶ್ವರ ದೇವಸ್ಥಾನ 1600 ವರ್ಷ ಇತಿಹಾಸದಲ್ಲಿ ಹಿಂದೆ ಋಷಿಮುನಿಗಳಾದಂಥ ಕಟ್ಟಿದಾಗ ಕೇರಳ ರಾಜ ಬಂದು ಕರ್ಕೊಂಡೋಗಿ ಅಲ್ಲಿ ಮಳೆ ಬೆಳೆ ಕ್ಷಾಮ ಆಗಿ ಅವ್ರು ಅಲ್ಲೇ ಐಕ್ಯ ಆದರು. ಅದು ಲಿಂಗ ರೂಪದಲ್ಲಿ ಕಂಡು ಆಮೇಲೆ ಇಲ್ಲಿ ಒಬ್ರಿಗೆ ನಮ್ಮ ಮನೆಗಳು, ಹಸುಗಳು, ಕರುಗಳು ಎಲ್ಲ ಬಂದು ಇಲ್ಲಿ ಹಾಲು ಕರೀತಾ ಇತ್ತು. ವರ್ಷಾನುಗಟ್ಲೆ ಕರೆದ್ರು ಲಿಂಗಕ್ಕೆ ಪತ್ತೆ ಆಗಿರ್ಲಿಲ್ಲ. ಆಮೇಲೆ ಇಲ್ಲಿ ಒಬ್ರಿಗೆ ನಮ್ಮ ಮನೆಗಳು, ಹಸುಗಳು, ಕರುಗಳು ಎಲ್ಲ ಬಂದು ಇಲ್ಲಿ ಹಾಲು ಕರೀತಾ ಇತ್ತು. ವರ್ಷಾನುಗಟ್ಲೆ ಕರೆದ್ರು ಲಿಂಗಕ್ಕೆ ಪತ್ತೆ ಆಗಿರ್ಲಿಲ್ಲ. ಆಮೇಲೆ ಒಂದು 1000 ವರ್ಷ ಇತಿಹಾಸದಲ್ಲಿ ಇವಾಗ ನಾವು ದೇವಸ್ಥಾನ ಕಿತ್ತಾಕ್ದಾಗ 2016ರಲ್ಲಿ ಅದು ಶಿಲೆ ಸಿಕ್ತು, ಶಾಸನ ಸಿಕ್ತು. ಅದರಲ್ಲಿ ಎಲ್ಲ ಪುರಾಣಗಳು ಹೇಳಿದೆ. ಇಲ್ಲಿ ಪಾಂಡವರೆಲ್ಲ ಬಂದು ವನವಾಸ ಇಲ್ಲೆಲ್ಲ ಹೋಗಿರುವಂಥ ಸ್ಥಳ. ಅದಕ್ಕೆ ಶುಂಭ ಮಹರ್ಷಿ ಸ್ಥಳ. ಇಲ್ಲೇನೇ ಕರ್ಕೊಂಡೋದ್ರೂ ಬರೀ 45 ದಿನ ಭಾಳ ಒಳ್ಳೆದಾಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳಿಲ್ಲದವರಿಗೆ ಮತ್ತೆ ಅಂಗಡಿ ವ್ಯಾಪಾರದವರಿಗೆ ಮತ್ತೆ ಎಲ್ಲ ಬಿಸಿನೆಸ್ನವ್ರಿಗೂ ಸುತ್ತ ಯಾವುದೇ ಕಾರಣದಿಂದ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಪ್ರತಿ ಒಂದು ದೇವಸ್ಥಾನ ದೇವರ ದರ್ಶನ ಎಲ್ಲ ಮುಗಿಸ್ಕೊಬಂದ್ವಿ. ನಮಗೆ ಅಂತ ಇಲ್ಲಿ ಪ್ರಸಾದ ರೆಡಿ ಇತ್ತು, ಹಾಕ್ಸ್ಕೊಬಂದು ಈಗ ನಾವು ಸೇವನೆ ಮಾಡ್ತಾಯಿದ್ದೀವಿ. ನೋಡಿ, ಸೇವನೆ ಮಾಡಿ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ದೇವಸ್ಥಾನದ ಟಾಪ್ ವ್ಯೂ ನೋಡಿ ಹೇಗಿದೆ. ದೇವಸ್ಥಾನ ಪಕ್ಕದಲ್ಲಿರೋದು ಒಂದು ಪ್ಲೇಸ್ ಇದೆ. ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂದರೆ ಅದು ತೋರಿಸ್ತೀನಿ ನಿಮಗೆ. ಎಷ್ಟು ಡೀಪ್ ಇದೆ ನೋಡಿ. ಅಲ್ಲಿಂದ ವ್ಯೂ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಮಂಟಪ ಥರ ಇದೆ ನೋಡಿ. ಅದು ಹಳೆಯ ದೇವಸ್ಥಾನ ಅಂತ ಹೇಳಿದ್ರು. ಆ ದೇವಸ್ಥಾನ ಹಿಂದೆಯಿಂದ ದಾರಿ. ಬನ್ನಿ ಹೋಗೋಣ ಅಲ್ಲಿಗೀಗ. ಹೋಗ್ತಾಯಿದ್ದೀವಿ. ಪಾಂಡವರು ನೀರಿಲ್ದಿರೋ ಜಾಗಕ್ಕೆ ನೀರಿಲ್ದಾಗ ಬಿಲ್ ಹೊಡೆದು ನೀರು ಬಡಿಸಿದ್ರಂತೆ. ಇವಾಗ ಆ ಸ್ಥಳಕ್ಕೆ ಹೋಗ್ತಾಯಿದ್ದೀವಿ.